Service from the heart, everyone. It's time to celebrate Junior Jithi's birthday. Happy birthday! ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋ ಬಂದು ಮಹಾಬಲಪುರಂ ಅಲ್ಲಿ ಲೊಕೇಟ್ ಆಗಿರುವಂತ ದ ಕಲ್ಡನ್ ಸಮುದ್ರ ಪ್ರಾಪರ್ಟಿಗೆ ನಾವು ಹೋಗಿದ್ದೀವಿ. ಅಲ್ಲಿ ನಾವು ಹೋಗಿದ್ ಉದ್ದೇಶ ಏನು ಅಂತಂದ್ರೆ ನನ್ನ ಮಗನ ಚಿಕ್ಕವೊಂದು ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತಾನೆ ಅಲ್ಲಿ ಹೋಗಿದ್ವಿ. ನಾನು ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಹಾಗೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ತಗೊಂಡು ಬಂದಿದ್ದೀನಿ. ಇಲ್ಲಿ ಫುಲ್ಲು ಬಂದು ರಾಜಸ್ಥಾನಿ ಸ್ಟೈಲಲ್ಲೇ ಎಲ್ಲ ಹೋಟೆಲ್ನ ಅವರು ಮಾಡಿರೋದು. ರಾಜಸ್ಥಾನಿ ಸ್ಟೈಲ್ ಅಂದಿದ್ದಂಗೆ ರಾಜಸ್ಥಾನಿ ವೆಲ್ಕಮ್ ಕೂಡ ಇತ್ತು. ಹಾಗೆ ರಾಜಸ್ಥಾನಿಯ ಟ್ರೆಡಿಷ್ನಲ್ ಕ್ಯಾಪ್ಸ್ ಎಲ್ಲ ಹಾಕಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಡ್ರಿಂಕ್ಸ್ ಇತ್ತು. ನಾನು ಆ ವಿಡಿಯೋನ ತೆಗಿಯಕ್ಕೆ ಆಗಿಲ್ಲ, ಯಾಕಂದರೆ ನಾನು ಸ್ಟಾಫ್ ಕೈ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ. ಅವರು ಸರಿಯಾಗಿ ಕ್ಲಿಕ್ ಮಾಡಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನ್ನ ಕೈಯಲ್ಲಿ ಎಷ್ಟು ವಿಡಿಯೋ ಇದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ರೂಮ್ ಟೂರ್ ಅಂತೂ ತೋರಿಸ್ತಿಲ್ಲ, ಯಾಕಂದರೆ ರೂಮ್ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗೇ ಇತ್ತು. ರೂಮ್ ಟೂರ್ ಏನು ಬೇಕಾಗಿಲ್ಲ. ಅಲ್ಲಿ ಔಟ್ಸೈಡ್ ಲುಕ್ ಹೇಗಿದೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಅಟ್ರಾಕ್ಟ್ ಆಗಿರೋದು ಅಂತಂದರೆ ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದು ಅಂದರೆ ಪ್ರಾಪರ್ಟಿ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದಾಗಿ ಮೇನ್ ಎಂಟ್ರೆನ್ಸಲ್ಲಿ ಬಿಟ್ಟರೆ ಬ್ಯಾಕ್ ಸೈಡ್ ಫುಲ್ಲು ಸ್ವಿಮ್ಮಿಂಗ್ ಪೂಲೇ. ಎಲ್ಲ ರೂಮ್ಸ್ಗೂ ಕನೆಕ್ಟ್ ಆಗಿದೆ ಈ ಸ್ವಿಮ್ಮಿಂಗ್ ಪೂಲು. ತುಂಬ ಅಂದರೆ ತುಂಬ ದೊಡ್ಡದು. ಇದೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಇದೇ ತುಂಬ ಅಟ್ರ್ಯಾಕ್ಟಾಗಿ ಈ ಒಂದು ಸಮುದ್ರ ಪ್ಯಾಲೇಸ್ನ ಅಟ್ರ್ಯಾಕ್ಟ್ ಮಾಡ್ತಿರೋದು. ಹಾಗೆ ಟ್ರೆಡಿಷ್ನಲ್ ಆಗಿ ಕೂಡ ರಾಜಸ್ಥಾನಿ ಸ್ಟೈಲಲ್ಲಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕಾಯಾಕಿಂಗ್ ಕೂಡ ಇರುತ್ತೆ. ಕಾಯಾಕಿಂಗ್ ಏನು ಅಂದರೆ 1000 ಪ್ಲಸ್ GST ಟ್ಯಾಕ್ಸಸ್ ಅವರು ಆ್ಯಡ್ ಮಾಡ್ತಾರೆ. ಕಾಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಪೂಲೆಲ್ಲ ಆಡ್ಕೊಂಡು ಚೆಕ್ಕಿನ್ ಆಮೇಲೆ ಹೈಟಿಗೆ ಹೋದ್ವಿ. ಹೈಟಿ ಬಂದು ನಾವು ಈ ಬುಕ್ ಮಾಡಿರ್ತೀವಲ್ಲ ಅದರಲ್ಲೇ ಕಾಂಪ್ಲಿಮೆಂಟ್ರಿ ಇರುತ್ತೆ. ಹಾಗೆ ರೂಮಲ್ಲಿ ಮಿನಿ ಬಾರ್ ಕೂಡ ಕಾಂಪ್ಲಿಮೆಂಟ್ರಿ ಇರುತ್ತೆ. ಅದರಲ್ಲಿ ಸ್ವಲ್ಪ ಕಮ್ಮಿ ಜ್ಯೂಸಸ್ ಇತ್ತು. ಇದು ಬಂದು ಸಮುದ್ರದ ಅಲೆಗಳ ಹತ್ರ. ಹೈಟಿಗೆ ಮುಂಚೆ ನಾವು ಸಮುದ್ರದ ಅಲೆಗಳ ಹತ್ರ ಬಂದಿದ್ವಿ. ಅಲ್ಲಿ ಕೂಡ ಇವರು ಸ್ವಲ್ಪ ಗೇಮ್ಗಳು ಇಟ್ಟಿದ್ದಾರೆ ಪರ್ಸ್ನಲ್ ಆಗಿ. ಹಾಗೆ ಗೇಮೆಲ್ಲ ಆಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲಿ ಮ್ಯೂಸಿಕ್ ಒಂದು ಕೇಳಿಕೊಂಡು ಅವರೇ ಮ್ಯೂಸಿಕ್ ಕೂಡ ಕಂಟೆಂಟ್ ಮಾಡ್ತಾರೆ ಅಲ್ಲಿ. ಆ ಮ್ಯೂಸಿಕ್ಸು ಹಾಗೆ ನೈಟು ಇನ್ನೊಂದು ವಿಷಯ ಮರ್ತೋದು, ನೈಟ್ ಇಲ್ಲಿ ಡಿನ್ನರ್ ಕೂಡ ಅರೇಂಜ್ ಮಾಡಿರ್ತಾರೆ, ಕ್ಯಾಂಡಲ್ ಲೈಟ್ ಡಿನ್ನರು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ನಿಮ್ಗೇನಾದರೂ ಲೈಟ್ ಡಿನ್ನರ್ ಎಂಜಾಯ್ ಮಾಡಬೇಕು, ದುಡ್ಡು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತಂದರೆ ಎಂಜಾಯ್ ಮಾಡ್ಬೋದು. ನಾವೇನು ಎಂಜಾಯ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಏನು ತಿನ್ನೋದಿದೆ ಅಲ್ಲಿ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡಿಲ್ಲ. ಆದರೆ ನೈಟ್ ವ್ಯೂ ಮಾತ್ರ ಈ ಸಮುದ್ರದ ಹತ್ರ ಕಪಲ್ಸ್ ಯಾರಾದರೂ ಹೋದರೆ ಒಳ್ಳೆ ಎಂಜಾಯ್ ಮಾಡ್ತಾರೆ. ಯಾಕಂದರೆ ನೈಟ್ ಡಿನ್ನರ್ ಕ್ಯಾಂಡಲ್ ಲೈಟ್ ಅದು ಸಮುದ್ರದ ಹತ್ರ ಅಂತಂದರೆ ತಮಾಷೆನ ಅಷ್ಟು ಸೂಪರಾಗಿರುತ್ತೆ. ಇಲ್ಲೆಲ್ಲ ನಾವು ಸ್ವಲ್ಪ ಗೇಮ್ ಆಡಿದ್ವಿ. ಆಡ್ಕೊಂಡು ಹಾಗೆ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೋದ್ವಿ. ಹೈಟಿಯಲ್ಲಿ ತುಂಬ ಥರ ವೆರೈಟೀಸ್ ಇತ್ತು. ಹಾಗೆ ಅಲ್ಲಿ ಸ್ಪೆಷಲ್ ಏನು ಅಂದರೆ ರಾಜಸ್ಥಾನಿ ಡ್ಯಾನ್ಸ್ ಕೂಡ ಇರುತ್ತೆ. ಹಾಗೆ ಪಪ್ಪೆಟ್ ಶೋ ಕೂಡ ಇರುತ್ತೆ. ಪಪ್ಪೆಟ್ ಶೋಗಳೆಲ್ಲ ನಾವು ನೋಡಿಲ್ಲ, ಯಾಕಂದರೆ ನನ್ನ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಪಪ್ಪೆಟ್ ಶೋಗಳೆಲ್ಲ ನೋಡ್ಕೊಂಡು ಕುತ್ಕೊಂಡ್ರೆ ಬಿಸಿಲಲ್ಲಿ ಸುಸ್ತಾಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಬೇರೆ ರಾಜಸ್ಥಾನಿ ಡ್ಯಾನ್ಸ್ ನೋಡಿಕೊಂಡು ಹೈಟಿ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಆಗಿ ಆಮೇಲೆ ರೆಡಿ ಆಗಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೊರಟ್ವಿ. ಬನ್ನಿ ಈಗ ವಿಡಿಯೋನ ನೋಡ್ಕೊಂಡು ಬನ್ನಿ. ಈವ್ನಿಂಗ್ ಸ್ನ್ಯಾಕ್ಸ್ ಹೇಗಿತ್ತು, ರಾಜಸ್ಥಾನಿ ಡ್ಯಾನ್ಸ್ ಹೇಗಿತ್ತು ಅಂತ.
ಇದೆಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗ್ ಒಂದು ರೈಡ್ ಹೋದ್ವಿ. ಈವ್ನಿಂಗ್ ರೈಡ್ ಹೇಗಿತ್ತು ಅಂತಂದರೆ, ಒಂದ್ಸತಿ ಈವ್ನಿಂಗ್ ರೈಡಿಗೆ ಮುಂಚೆ ನಾನು ನಿಮಗೆ ನೈಟ್ ವ್ಯೂ ಹೆಂಗೆ ಕಾಣಿಸುತ್ತೆ ಸ್ವಿಮ್ಮಿಂಗ್ ಪೂಲಿಂದ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಸ್ವಿಮ್ಮಿಂಗ್ ಪೂಲ್ ವ್ಯೂ ಅಂತೂ ಇಷ್ಟು ಸೂಪರಾಗಿ ಕಾಣಿಸ್ತಿತ್ತು ಅಂದರೆ, ಆ ಟೈಮಲ್ಲಿ ಸ್ವಿಮ್ ಮಾಡಬೇಕು ಅನ್ನೋಷ್ಟು ಕೂಲಾಗಿತ್ತು, ಪ್ಲೆಸೆಂಟಾಗಿತ್ತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ರು ತುಂಬ ಜನ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ. ಆ ಸ್ವಿಮ್ಮಿಂಗ್ ಪೂಲ್ ಅಂದ್ರೇ ಮೇನ್ ಅಟ್ರ್ಯಾಕ್ಟ್ ಈ ಹೋಟೆಲ್ಗೆ. ಈ ಹೋಟೆಲ್ ಹಾಗಾಗಿ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ ಈ ಪೂಲಿಂದ. ಮತ್ತು ಅವರು ಮಾಡಿರೋ ಆರ್ಕಿಟೆಕ್ಚರ್ ಆಗಲಿ ಏನೇ ಆಗಲಿ ಸೂಪರ್ ಅಂದರೆ ಸೂಪರ್, ರಾಜಸ್ಥಾನಿ ಸ್ಟೈಲಲ್ಲಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಫುಡ್ ಕೂಡ ಸಿಗುತ್ತೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಿರಿಯಾನಿ ಎಲ್ಲ 1000+ ಟ್ಯಾಕ್ಸಸ್ ಎಲ್ಲ ಇರುತ್ತೆ. ನೋಡ್ಕೊತೀನಿ, ಇಲ್ಲ ಅಂದರೆ ನೀವು ಹೊರಗಡೆ ಹೋಗಿ ಹಾಗೆ ಎಂಜಾಯ್ ಮಾಡ್ಕೊಂಡು ಫುಡ್ ಕೂಡ ತಿನ್ಕೊಂಡು ಬರ್ಬೋದು. ಅಲ್ಲೆಲ್ಲ ತಮಿಳ್ನಾಡಲ್ಲಿ ಊಟಕ್ಕೆ ಏನೂ ತೊಂದರೆ ಇಲ್ಲ, ನೀವು ರಾತ್ರಿ 12 ಗಂಟೆಗೆ ಹೋದರೂ ಊಟ ಸಿಗುತ್ತೆ. ಹಾಗೆ ಹೀಗೆ ಎಂಜಾಯ್ ಮಾಡ್ತಾನೆ ಹಾಗೆ ಅಲ್ಲಿಂದ ನೈಟ್ ವ್ಯೂ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾವು ನೈಟ್ ವ್ಯೂಗೆ ಅಂತ ಹೋಗ್ತಾ ಇದ್ದೀವಿ. ಅವ್ರದ್ದೇ ಒಂದು ಗಾಡಿ ಪ್ರೊವೈಡ್ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ ಅವರು. ನಾವು ಅದರಲ್ಲಿ ಹತ್ಕೊಂಡು ನೈಟ್ ವ್ಯೂ ಹೇಗಿರುತ್ತೆ, ಅಲ್ಲಿ ಡಿನ್ನರ್ ಕ್ಯಾಂಡಲ್ ಲೈಟ್ ಡಿನ್ನರ್ ಹೇಗಿರುತ್ತೆ ಅದೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಹೊರಟ್ವಿ. ಇಲ್ಲಿಂದ ನಮ್ಮ ರೂಮಿಂದ ನಾವು ಸಮುದ್ರದ ಕಡೆಗೆ. ಇವ್ರದ್ದೇ ಆ್ಯಕ್ಸಸ್ ಇರೋದ್ರಿಂದ ಇವರೇ ನಮ್ಮನ್ನು ಕರ್ಕೊಂಡು ಬರ್ತಾರೆ. ನೋಡಿ ಈಗ ಹೇಗೆ ಕಾಣಿಸ್ತಿದೆ ನೈಟು ಅಂತ. ಆ್ಯಕ್ಚುಲಿ ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಕಡೆ ಲೈಟ್ ಹಾಕಿರ್ತಾರಲ್ಲ, ವ್ಯೂ ಅಂತೂ ಸೂಪರು. ಹಾಗೆ ಸಮುದ್ರದ ಅಲೆಗಳಲ್ಲಿ ಆ ನೈಟಲ್ಲಿ ಕುತ್ಕೊಂಡು ಆ ಅಲೆಗಳ ಸೌಂಡನ್ನ ಕೇಳಿಸ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಹಾಗೆ ಅಲ್ಲಿ ಮ್ಯೂಸಿಕ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ, ಲೈವ್ ಮ್ಯೂಸಿಕ್ ಕೇಳಿಸ್ಕೊಂಡು ಏನಿತ್ತು ಗೊತ್ತಾ ಅಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಹೋಟೆಲು. ನೀವ್ಯಾರಾದರೂ ವೆಕೇಷನಲ್ಲಿ ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ಹೋಟೆಲ್ ಒಂದ್ಸತಿ ವಿಸಿಟ್ ಮಾಡಿ. ಈ ಪ್ರಾಪರ್ಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಕಳ ಜೊತೆ ಹೋದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈವ್ನಿಂಗು. ಹಾಗೆ ಮಕ್ಕಳಿಗೆ ಅಂತ ಅಲ್ಲಿ ಟಾಯ್ಸ್ ಕೂಡ ಇಟ್ಟಿರ್ತಾರೆ ಬೀಚ್ ಹತ್ರ, ಮಕ್ಕಳು ಎಂಜಾಯ್ ಮಾಡಿಕೊಂಡು ಪ್ಲೇ ಮಾಡ್ಬೋದು. ಈವ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಅಷ್ಟು ಖುಷಿ ಆಗುತ್ತೆ ಈವ್ನಿಂಗ್ ಸಮುದ್ರದ ಹತ್ರ ಎಂಜಾಯ್ ಮಾಡೋ ಮಜಾನೇ ಬೇರೆ ಬಿಡಿ. ಹಾಗೆ ಈಗ ಹೊರಟಿದ್ದೀವಿ ನಾವು ಅಲ್ಲಿಗೆ. ಅಲ್ಲಿ ಹೋಗಿ ಹೇಗಿದೆ ಅಲ್ಲಿನ ವ್ಯೂ ಅಂತ ನಾನು ನಿಮಗೆ ತೋರಿಸ್ತೀನಿ ನೈಟ್ ವ್ಯೂ. ಇಲ್ಲಿ ಬಂದು ಡಿನ್ನರ್ಗೆ ಅರೇಂಜ್ ಮಾಡಿದ್ದಾರೆ ನೋಡಿ. ಅಂದರೆ ಸ್ವಲ್ಪ ಏನು ತುಂಬ ಎಕ್ಸ್ಪೆನ್ಸಿವೇ ಇದೆ. ನಾರ್ಮಲ್ ಹೋಟೆಲಲ್ಲೂ ಎಕ್ಸ್ಪೆನ್ಸಿವ್ ಇರುತ್ತೆ, ಇನ್ನು ಈ ಥರ ಕ್ಯಾಂಡಲ್ ಲೈಟಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ನಾವು ಊಟ ಏನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಮಗೇನು ಬರ್ತಿಲ್ಲ ಈ ಮಕ್ಕಳನ್ನ ಇಟ್ಕೊಂಡು ಏನು ಕ್ಯಾಂಡಲ್ ಲೈಟ್ ಎಂಜಾಯ್ ಮಾಡೋದು. ಆರಾಮಾಗಿ ಹೋಗಿ ಹೋಟೆಲಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಯಾರಾದರೂ ನ್ಯೂ ಮ್ಯಾರಿಡ್ ಕಪಲ್ಸು ಅಥವಾ ಎಂಜಾಯ್ ಮಾಡಲೇಬೇಕು ಅಂತ ಬಂದಿರೋ ಕಪಲ್ಸ್ ಇದ್ದರೆ ಇಲ್ಲಿ ಎಂಜಾಯ್ ಮಾಡಬಹುದು. ಯಾಕಂದರೆ ಅಲ್ಲಿ ಎಲ್ಲ ಚೇರು ಪ್ರಾಪರಾಗಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಹೋಗಿ ಸುಮ್ಮನೆ ಸಮುದ್ರದ ಹತ್ರನೂ ಕುತ್ಕೊಂಡು ಎಂಜಾಯ್ ಮಾಡಬಹುದು, ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅವರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹೌದು, ನಾನು ಮರ್ತೋಗಿದೆ ನನಗೆ ಹೇಳೋದು. ನನಗೆ ಪರ್ ಡೇಗೆ ಇದು ಬಂದು 19,000 ಬಿತ್ತು, ಇನ್ಕ್ಲೂಡಿಂಗ್ ಟ್ಯಾಕ್ಸು ಐ.ಟಿ ಎಲ್ಲ ಸೇರಿ. ನೀವು ಏನಾದರೂ ಓದಬೇಕು ಅಂತಂದರೆ ಪೀಕ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚಾರ್ಜಸ್ ಇರುತ್ತೆ, ನೋಡಿಕೊಂಡು ನೀವು ಮೊದಲೇ ಬುಕ್ ಮಾಡ್ಕೋಬೇಕಾಗುತ್ತೆ. ಪೀಕ್ ಇಲ್ಲ ಅಂತ ಅಂದರೆ ನಿಮಗೆ ನಾರ್ಮಲಾಗಿ 19 ಒಳಗಡೆನೇ ಬಿಡುತ್ತೆ. ನಾವು ಡೈರೆಕ್ಟಾಗಿ ಕಾಲ್ ಮಾಡಿದ್ವಿ, ಮೇಕ್ ಮೈ ಟ್ರಿಪ್ಪಲ್ಲಿ ಜಾಸ್ತಿ ತೋರಿಸ್ತಿತ್ತು, ಅದರ್ ವೆಬ್ಸೈಟ್ಸಲ್ಲೂ ಜಾಸ್ತಿ ತೋರಿಸ್ತಿತ್ತು. ಯೂಶ್ವಲಿ ನಾನು ಮೇಕ್ ಮೈ ಟ್ರಿಪ್ಪಲ್ಲೇ ಮಾಡೋದು, ಬಟ್ ಜಾಸ್ತಿ ತೋರಿಸ್ತಿತ್ತು ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ವಿ. ಇವತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ, ನೋಡಿಕೊಂಡು ನಿಮ್ಮೆಲ್ಲ ಒಂದು ಆಶೀರ್ವಾದ ಅವನಿಗೆ ವಿಶಸ್ಸು ತಿಳಿಸಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ದಯವಿಟ್ಟು ಇದುವರೆಗೂ ಯಾರನ್ನು ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. Service from the heart, everyone. It's time to celebrate Junior Jitney's birthday.